ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಎಂಬ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಶಾಸಕರಾಗಿರಲಿಲ್ವಾ, ಅವರದ್ದೇ ಪಕ್ಷದ ಶಾಸಕರುಗಳು ವಿಧಾನಸೌಧದಲ್ಲಿ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ ಡಿಕೆ. ಅವರ ಪಕ್ಷದ ಶಾಸಕರು ವಿಧಾನಸಭೆಯಲ್ಲಿ ಕೂರಲ್ವಾ, ಕುಮಾರಸ್ವಾಮಿ ಕೂಡ ಇದರ ಭಾಗ ಅಲ್ವಾ? ಹಾಗಾದ್ರೆ ಅವರು ಹಿಂದೆ ಶಾಸಕರಾಗಿದ್ರು, ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ರು, ಹಾಗಾದ್ರೆ ಅವ್ರನ್ನ ಏನಂತ ಕರಿಬೇಕಾಗಿದೆ ಅನ್ನುವಂತಹ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರದ್ದು. ವಿಧಾನಸೌಧದಲ್ಲಿ ಕೂರುವವರೆಲ್ಲರೂ ಕೂಡ ಹಾಗಾದ್ರೆ ಟೆರರಿಸ್ಟ್ಗಳು ಅನ್ನೋದಾದ್ರೆ ನಿಮ್ಮ ಶಾಸಕರು ಟೆರರಿಸ್ಟ್ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಅಲ್ಲಿ ಪರಪ್ಪನಗರದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಜನವೂ ಮಾತಾಡ್ತಾರೆ, ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬೀಳ್ತಾರೆ. ಅದರಿಂದ ಅಲ್ಲಿ ಪರಪ್ಪನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿಂತಲೂ ಇವ್ರು ಇನ್ನೂ ಡೇಂಜರ್ ಅವರು. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ, ಪರಪ್ಪನಗರದಲ್ಲಿ ಅಲ್ಲಿ ಮಾತ್ರ ಇಲ್ಲ ಭಯೋತ್ಪಾದಕರು, ವಿಧಾನಸೌಧದಲ್ಲೂ ಭಯೋತ್ಪಾದಕರಿದ್ದಾರೆ. ಹೌದಾ? ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಭಯೋತ್ಪಾದನೆ. ಏನಂದ್ರೆ ಅವರು ಅಸೆಂಬ್ಲಿಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸ್ತದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸ್ತದೆ. ಸರ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ, ಪರಪ್ಪನಗರದಲ್ಲಿ ಅಲ್ಲಿ ಮಾತ್ರ ಇಲ್ಲ ಭಯೋತ್ಪಾದಕರು, ವಿಧಾನಸೌಧದಲ್ಲೂ ಭಯೋತ್ಪಾದಕರಿದ್ದಾರೆ. ಹೌದಾ? ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಭಯೋತ್ಪಾದನೆ. ಏನಂದ್ರೆ ಅವರು ಅಸೆಂಬ್ಲಿಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸ್ತದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸ್ತದೆ. ಪರಪ್ಪನಗರ ಹರದಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ, ಅದರಲ್ಲೂ ಕೂಡ ಟೆರರಿಸ್ಟ್ಗಳಿಗೆ ಮೊಬೈಲ್ಗಳು ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಬಂದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಕುಳಿತಿರುವಂತಹ ಟೆರರಿಸ್ಟ್ಗಳಿಗೂ ಪರಪ್ಪನಗರ ಹಾರದಲ್ಲಿರುವಂತಹ ಟೆರರಿಸ್ಟ್ಗಳಿಗೂ ಕೂಡ ವ್ಯತ್ಯಾಸ ಇಲ್ಲ, ಅದಕ್ಕಿಂತ ಡೇಂಜರಸ್ ವಿಧಾನಸೌಧದಲ್ಲಿರೋರು ಅಂತ ಹೇಳಿಕೆ ಕೊಟ್ಟಿದ್ರು. ಇದೇ ವಿಷಯವಾಗಿ ಈಗ ಡಿಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ಅದರ ಪಾರ್ಟ್ ಅಲ್ವಾ ಅನ್ನೋದು ಅವರ ಪ್ರಶ್ನೆಯಾಗಿದೆ.